ಚುನಾವಣೆಯ ಸಂದರ್ಭದಲ್ಲೇ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಜಿಲ್ಲಾ ಮಟ್ಟದ ಆಸ್ಪತ್ರೆಯನ್ನು ಕೊಡ್ತೀವಿ ಅಂತೇಳಿ ಪ್ರತ್ಯೇಕ ಪ್ರಣಾಳಿಕೆಯಲ್ಲಿ ನಾವು ಘೋಷಣೆ ಮಾಡಿದ್ವಿ. ಅದಕ್ಕೆ ಅದನ್ನು ಮಾಡಿಕೊಡಿ ಅಂಥೇಳಿ ಆರೋಗ್ಯ ಸಚಿವರು ನಮ್ಮೆಲ್ಲರ ಅದೃಷ್ಟಕ್ಕಾಗಿ ದಿನೇಶ್ ಗುಂಡೂರಾಯರು ಆದರು. ಅವರಿಗೆ ಇಲ್ಲಿರುವಂಥ ಈ ಜಿಲ್ಲೆಯಲ್ಲಿರುವಂಥ ನೆಂಟು ಮತ್ತು ಈ ಜನರ ಮೇಲೆ ಇರುವಂಥ ಪ್ರೀತಿಯನ್ನು ನಾನು ಇಲ್ಲಿಯ ಶಾಸಕನಾಗಿ ಬಳಸ್ಕೊಂಡು ಅವರಲ್ಲೇ ಮನವಿಯನ್ನು ಮಾಡಿದೆ. ದಯವಿಟ್ಟು ಇಲ್ಲಿ ಮೇಲ್ದರ್ಜೆಗೊಳಿಸಿ ಒಂದು ಹಳೆ ಆಸ್ಪತ್ರೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಅವರು ಪೂರಕವಾಗಿ ಸ್ಪಂದಿಸಿ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಂದಿಸಿ, ಇವತ್ತು ಬಹುಶಃ ವಿರಾಜಪೇಟೆಯಲ್ಲಿ ಯಾವತ್ತೂ ಕೂಡ ನಾವು ನೆನೆಸ್ಲಿಕ್ಕಾಗೋದಿಲ್ಲ ಆ ಮಟ್ಟದ ಒಂದು ಆಸ್ಪತ್ರೆಯ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಅದಕ್ಕೆ ಜನತೆಯ ಪರವಾಗಿ ನಾನು ಮಾನ್ಯ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮ ಆದಷ್ಟು ಶೀಘ್ರವಾಗಿ ಪ್ರಾರಂಭವಾಗಿ ಮತ್ತು ಶೀಘ್ರವಾಗಿ ಗುಣಮಟ್ಟವಾಗಿ ಮುಗಿಯಲಿ ಅಂತ ಕೂಡ ನಾವು ಹಾರೈಸ್ತೀವಿ. ಸರ್, ಕೊಡಗಿನಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಸರ್ವೆ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಅಂತ ಶಿಕ್ಷಕರು ಒಂದು ದೂರನ್ನು ಹೇಳ್ತಾ ಇದ್ದಾರೆ. ನೋಡಿ, ಸರ್ವೆ ವಿಚಾರದಾಗ ಸಂಬಂಧಪಟ್ಟಂಗೆ ಒಂದು ಸರ್ವೇಯರ್ಗೆ ಎನ್ಯುಮರೇಟರ್ಗೆ 60ರಿಂದ 70 ಮನೆ ಗ್ರಾಮೀಣ ಭಾಗದಲ್ಲಿ, ನಗರ ಭಾಗದಲ್ಲಿ 100ರಿಂದ 110 ಮನೆ, 15 ದಿವಸ ಸಮಯ ಕಾಲಾವಕಾಶ ಇದೆ. ಒಂದು ಮನೆಯಲ್ಲಿ ನಿನ್ನೆ ನಾನು ಮಾನ್ಯ ಸಚಿವರು, ನಮ್ಮ ಉಸ್ತುವಾರಿ ಸಚಿವರು ಮತ್ತು ಮಡಿಕೇರಿಯ ಶಾಸಕರು ಮಂತರ್ಗೌಡ ನಾವೆಲ್ಲರೂ ಕೂಡ ಒಂದು ಮನೆಗೆ ಹೋಗಿ ಆ ಎನ್ಯುಮರೇಟರ್ ಜೊತೆ ಭಾಗವಹಿಸಿದ್ವಿ. ಒಂದು ಮನೆ ಸಾಧಾರಣವಾಗಿ 15 ನಿಮಿಷದಲ್ಲಿ ಮುಕ್ತಾಯ ಆಗ್ತದೆ. ನೀವು ಒಂದು ಎನ್ಯುಮರೇಟರ್ಗೆ 100 ಮನೆ ಕೊಟ್ಟ ಅಂದರೂ ಕೂಡ 15 ನಿಮಿಷದಂತೆ ಎಷ್ಟಾಗುತ್ತೆ? ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಒಂದು ವಾರದಲ್ಲಿ ಇದನ್ನು ಮುಕ್ತಾಯ ಮಾಡಿಸೋದು. ಮತ್ತು ಈ ಆ್ಯಪ್ ಏನು ಬಳಸ್ತಾ ಇದ್ದಾರಲ್ಲ, ಭಾಳ ವೈಜ್ಞಾನಿಕವಾಗಿದೆ. ಈ 60 ಪ್ರಶ್ನೆಯನ್ನು ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಜನರಿಗೆ. ದಯವಿಟ್ಟು ಈ 60 ಪ್ರಶ್ನೆಯನ್ನು ಪ್ರಾಮಾಣಿಕವಾಗಿ ನೀವು ಉತ್ತರ ಕೊಡಿ. ನಿಮ್ಮ ಶೈಕ್ಷಣಿಕವಾದಂಥ ಮತ್ತು ಆರ್ಥಿಕವಾದ ಹಾಗೂ ಸಾಮಾಜಿಕವಾದಂಥ ಹಿಂದುಳಿದಿದ್ದೀರಿ, ಮುಂದುವರೆದಿದ್ದೀರಿ ಅಂತ ಹೇಳುವಂಥ ಗುರುತಿಸುವಂಥ ಪ್ರಯತ್ನ. ಇದರಲ್ಲಿ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಏನೂ ಇಲ್ಲ. ಆದರೆ ಇದನ್ನು ಯಾಕೆ ಒಪ್ತಾ ಇಲ್ಲ ಬಿ ಜೆ ಪಿನವರು ಅಂತ ಹೇಳಿದ್ರೆ, ಜಾತಿ ಧರ್ಮ ಇಲ್ಲ ಅಂದರೆ ಅವ್ರು ನಿಲ್ಲಕ್ಕಾಗೋದಿಲ್ಲ, ಅವ್ರಿಗೆ ಕಾಲು ನಡುಗ್ತದೆ. ಅವ್ರು ಅದಕ್ಕೆ ಎಲ್ಲ ಕಡೆ ಒಂದು ಜಾತಿ ಧರ್ಮ ಎಲ್ಲೆಲ್ಲಿ ಹೋಗೋದು, ಗಲಾಟೆ ಮಾಡೋದು, ಗೊಂದಲ ಸೃಷ್ಟಿಸೋದು, ಇಂಥ ಒಂದು ಕ್ಷುಲ್ಲಕ ರಾಜಕಾರಣ ಪದೇ ಪದೇ ಮಾಡ್ತಾ ಇದ್ದಾರೆ. ಜನ ತಿರಸ್ಕರಿಸಿದ್ದಾರೆ ಮತ್ತು ತಿರಸ್ಕರ್ತಾರೆ. ನಿನ್ನೆ ತುಂಬ ಕಡೆ ಸಮಸ್ಯೆ ಅಲ್ಲ, ಎಲ್ಲ ಇರ್ತದೆ, ಪ್ರಾರಂಭದಲ್ಲಿ ಸಮಸ್ಯೆಗಳಿರ್ತದೆ. ಸ್ವಲ್ಪ ಡಾಟಾ ನೆಟ್ವರ್ಕ್ ಕನೆಕ್ಟಿವಿಟಿ ನಮ್ಮ ಹಳ್ಳಿನಲ್ಲಿ ಕಡಿಮೆ ಇದೆ. ಅದೆಲ್ಲ ಆಫ್ಲೈನಲ್ಲೂ ಲೋಡ್ ಮಾಡ್ಬೋದು. ಆಫ್ಲೈನಲ್ಲಿ ಮಾಡಿದ ಮೇಲೆ ಮತ್ತೆ ಬಂದು ಆನ್ಲೈನಿಗೆ ಬಂದಾಗ ಅದು ಅಪ್ಲೋಡ್ ಆಗುತ್ತೆ. ಮತ್ತು PDF ಯಾರು ರೆಸ್ಪಾಂಡೆಂಟ್ಸ್ ಇರ್ತಾರೆ ಅವ್ರಿಗೆ PDF ಮೂಲಕ ಹೋಗ್ತದೆ. ಮತ್ತು ಅವ್ರು ಓದಿ ಒಪ್ಪಿದ ಮೇಲೇ ಅವ್ರು ಆಕ್ಸೆಪ್ಟ್ ಮಾಡಬೇಕಾಗಿರುವಂಥದ್ದು. ಮತ್ತು ಅವ್ರು ಫೋಟೋ ತಗೊಳ್ತಾರೆ, ಸಿಗ್ನೇಚರ್ ತಗೊಳ್ತಾರೆ. ಯಾರೂ ಕೂಡ ಬಂದು ನಾನು ಕೊಟ್ಟಿಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಭಾಳ ವೈಜ್ಞಾನಿಕವಾಗಿದೆ. ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ, ಹಿಂದುಳಿದ ವರ್ಗದ ಆಯೋಗಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಚುನಾವಣೆಯ ಸಂದರ್ಭದಲ್ಲೇ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಜಿಲ್ಲಾ ಮಟ್ಟದ ಆಸ್ಪತ್ರೆಯನ್ನು ಕೊಡ್ತೀವಿ ಅಂಥೇಳಿ ಪ್ರತ್ಯೇಕ ಪ್ರಣಾಳಿಕೆಯಲ್ಲಿ ನಾವು ಘೋಷಣೆ ಮಾಡಿದ್ವಿ. ಅದಕ್ಕೆ ಅದನ್ನು ಮಾಡಿಕೊಡಿ ಅಂಥೇಳಿ ಆರೋಗ್ಯ ಸಚಿವರು ನಮ್ಮೆಲ್ಲರ ಅದೃಷ್ಟಕ್ಕಾಗಿ ದಿನೇಶ್ ಗುಂಡೂರಾಯರು ಆದರು. ಅವರಿಗೆ ಇಲ್ಲಿರುವಂಥ ಈ ಜಿಲ್ಲೆಯಲ್ಲಿರುವಂಥ ನೆಂಟು ಮತ್ತು ಈ ಜನರ ಮೇಲೆ ಇರುವಂಥ ಪ್ರೀತಿಯನ್ನು ನಾನು ಇಲ್ಲಿಯ ಶಾಸಕನಾಗಿ ಬಳಸ್ಕೊಂಡು ಅವರಲ್ಲೇ ಮನವಿಯನ್ನು ಮಾಡಿದೆ. ದಯವಿಟ್ಟು ಇಲ್ಲಿ ಮೇಲ್ದರ್ಜೆಗೊಳಿಸಿ ಒಂದು ಹಳೆ ಆಸ್ಪತ್ರೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಅವರು ಪೂರಕವಾಗಿ ಸ್ಪಂದಿಸಿ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಂದಿಸಿ, ಇವತ್ತು ಬಹುಶಃ ವಿರಾಜಪೇಟೆಯಲ್ಲಿ ಯಾವತ್ತೂ ಕೂಡ ನಾವು ನೆನೆಸ್ಲಿಕ್ಕಾಗೋದಿಲ್ಲ ಆ ಮಟ್ಟದ ಒಂದು ಆಸ್ಪತ್ರೆಯ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಅದಕ್ಕೆ ಜನತೆಯ ಪರವಾಗಿ ನಾನು ಮಾನ್ಯ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮ ಆದಷ್ಟು ಶೀಘ್ರವಾಗಿ ಪ್ರಾರಂಭವಾಗಿ ಮತ್ತು ಶೀಘ್ರವಾಗಿ ಗುಣಮಟ್ಟವಾಗಿ ಮುಗಿಯಲಿ ಅಂತ ಕೂಡ ನಾವು ಹಾರೈಸ್ತೀವಿ. ಸರ್, ಕೊಡಗಿನಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಸರ್ವೆ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಅಂತ ಶಿಕ್ಷಕರು ಒಂದು ದೂರನ್ನು ಹೇಳ್ತಾ ಇದ್ದಾರೆ. ನೋಡಿ, ಸರ್ವೆ ವಿಚಾರದಾಗ ಸಂಬಂಧಪಟ್ಟಂಗೆ ಒಂದು ಸರ್ವೇಯರ್ಗೆ ಎನ್ಯುಮರೇಟರ್ಗೆ 60ರಿಂದ 70 ಮನೆ ಗ್ರಾಮೀಣ ಭಾಗದಲ್ಲಿ, ನಗರ ಭಾಗದಲ್ಲಿ 100ರಿಂದ 110 ಮನೆ, 15 ದಿವಸ ಸಮಯ ಕಾಲಾವಕಾಶ ಇದೆ. ಒಂದು ಮನೆಯಲ್ಲಿ ನಿನ್ನೆ ನಾನು ಮಾನ್ಯ ಸಚಿವರು, ನಮ್ಮ ಉಸ್ತುವಾರಿ ಸಚಿವರು ಮತ್ತು ಮಡಿಕೇರಿಯ ಶಾಸಕರು ಮಂತರ್ಗೌಡ ನಾವೆಲ್ಲರೂ ಕೂಡ ಒಂದು ಮನೆಗೆ ಹೋಗಿ ಆ ಎನ್ಯುಮರೇಟರ್ ಜೊತೆ ಭಾಗವಹಿಸಿದ್ವಿ. ಒಂದು ಮನೆ ಸಾಧಾರಣವಾಗಿ 15 ನಿಮಿಷದಲ್ಲಿ ಮುಕ್ತಾಯ ಆಗ್ತದೆ. ನೀವು ಒಂದು ಎನ್ಯುಮರೇಟರ್ಗೆ 100 ಮನೆ ಕೊಟ್ಟ ಅಂದರೂ ಕೂಡ 15 ನಿಮಿಷದಂತೆ ಎಷ್ಟಾಗುತ್ತೆ? ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಒಂದು ವಾರದಲ್ಲಿ ಇದನ್ನು ಮುಕ್ತಾಯ ಮಾಡಿಸೋದು. ಮತ್ತು ಈ ಆ್ಯಪ್ ಏನು ಬಳಸ್ತಾ ಇದ್ದಾರಲ್ಲ, ಭಾಳ ವೈಜ್ಞಾನಿಕವಾಗಿದೆ. ಈ 60 ಪ್ರಶ್ನೆಯನ್ನು ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಜನರಿಗೆ. ದಯವಿಟ್ಟು ಈ 60 ಪ್ರಶ್ನೆಯನ್ನು ಪ್ರಾಮಾಣಿಕವಾಗಿ ನೀವು ಉತ್ತರ ಕೊಡಿ. ನಿಮ್ಮ ಶೈಕ್ಷಣಿಕವಾದಂಥ ಮತ್ತು ಆರ್ಥಿಕವಾದ ಹಾಗೂ ಸಾಮಾಜಿಕವಾದಂಥ ಹಿಂದುಳಿದಿದ್ದೀರಿ, ಮುಂದುವರೆದಿದ್ದೀರಿ ಅಂತ ಹೇಳುವಂಥ ಗುರುತಿಸುವಂಥ ಪ್ರಯತ್ನ. ಇದರಲ್ಲಿ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಏನೂ ಇಲ್ಲ. ಆದರೆ ಇದನ್ನು ಯಾಕೆ ಒಪ್ತಾ ಇಲ್ಲ ಬಿ ಜೆ ಪಿನವರು ಅಂತ ಹೇಳಿದ್ರೆ, ಜಾತಿ ಧರ್ಮ ಇಲ್ಲ ಅಂದರೆ ಅವ್ರು ನಿಲ್ಲಕ್ಕಾಗೋದಿಲ್ಲ, ಅವ್ರಿಗೆ ಕಾಲು ನಡುಗ್ತದೆ. ಅವ್ರು
ಅದಕ್ಕೆಲ್ಲ ಕಡೆ ಒಂದು ಜಾತಿ ಧರ್ಮ ಎಲ್ಲೆಲ್ಲಿ ಹೋಗೋದು, ಗಲಾಟೆ ಮಾಡೋದು, ಗೊಂದಲ ಸೃಷ್ಟಿಸೋದು, ಇಂಥ ಒಂದು ಕ್ಷುಲ್ಲಕ ರಾಜಕಾರಣ ಪದೇ ಪದೇ ಮಾಡ್ತಾಯಿದ್ರೆ ಜನ ತಿರಸ್ಕರಿಸಿದ್ದಾರೆ ಮತ್ತು ತಿರಸ್ಕರ್ತಾರೆ. ಬಟ್ ನಿನ್ನೆ ತುಂಬ ಕಡೆ ಯಾಕೆ ಸಮಸ್ಯೆ ಆಗಿದೆ? ಅಲ್ಲ, ಎಲ್ಲ ಇರ್ತದೆ. ಪ್ರಾರಂಭದಲ್ಲಿ ಸಮಸ್ಯೆಗಳಿರ್ತದೆ. ಸ್ವಲ್ಪ ಡಾಟಾ ನೆಟ್ವರ್ಕ್ ಕನೆಕ್ಟಿವಿಟಿ ನಮ್ಮ ಹಳ್ಳಿನಲ್ಲಿ ಕಡಿಮೆ ಇದೆ. ಅದೆಲ್ಲ ಆಫ್ಲೈನಲ್ಲೂ ಲೋಡ್ ಮಾಡ್ಬೋದು. ಆಫ್ಲೈನಲ್ಲಿ ಮಾಡಿದ ಮೇಲೆ ಮತ್ತೆ ಬಂದು ಆನ್ಲೈನಿಗೆ ಬಂದಾಗ ಅದು ಅಪ್ಲೋಡ್ ಆಗುತ್ತೆ. ಮತ್ತು PDF ಯಾರು ರೆಸ್ಪಾಂಡೆಂಟ್ಸ್ ಇರ್ತಾರೆ ಅವ್ರಿಗೆ PDF ಮೂಲಕ ಹೋಗ್ತದೆ. ಮತ್ತು ಅವ್ರು ಓದಿ ಒಪ್ಪಿದ ಮೇಲೇ ಅವ್ರು ಆಕ್ಸೆಪ್ಟ್ ಮಾಡಬೇಕಾಗಿರುವಂಥದ್ದು. ಮತ್ತು ಅವ್ರು ಫೋಟೋ ತಗೊಳ್ತಾರೆ, ಸಿಗ್ನೇಚರ್ ತಗೊಳ್ತಾರೆ. ಯಾರೂ ಕೂಡ ಬಂದು ನಾನು ಕೊಟ್ಟಿಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಭಾಳ ವೈಜ್ಞಾನಿಕವಾಗಿದೆ. ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ, ಹಿಂದುಳಿದ ವರ್ಗದ ಆಯೋಗಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಚುನಾವಣೆಯ ಸಂದರ್ಭದಲ್ಲೇ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಜಿಲ್ಲಾ ಮಟ್ಟದ ಆಸ್ಪತ್ರೆಯನ್ನು ಕೊಡ್ತೀವಿ ಅಂಥೇಳಿ ಪ್ರತ್ಯೇಕ ಪ್ರಣಾಳಿಕೆಯಲ್ಲಿ ನಾವು ಘೋಷಣೆ ಮಾಡಿದ್ವಿ. ಅದಕ್ಕೆ ಅದನ್ನು ಮಾಡಿಕೊಡಿ ಅಂಥೇಳಿ ಆರೋಗ್ಯ ಸಚಿವರು ನಮ್ಮೆಲ್ಲರ ಅದೃಷ್ಟಕ್ಕಾಗಿ ದಿನೇಶ್ ಗುಂಡೂರಾಯರು ಆದರು. ಅವರಿಗೆ ಇಲ್ಲಿರುವಂಥ ಈ ಜಿಲ್ಲೆಯಲ್ಲಿರುವಂಥ ನೆಂಟು ಮತ್ತು ಈ ಜನರ ಮೇಲೆ ಇರುವಂಥ ಪ್ರೀತಿಯನ್ನು ನಾನು ಇಲ್ಲಿಯ ಶಾಸಕನಾಗಿ ಬಳಸ್ಕೊಂಡು ಅವರಲ್ಲೇ ಮನವಿಯನ್ನು ಮಾಡಿದೆ. ದಯವಿಟ್ಟು ಇಲ್ಲಿ ಮೇಲ್ದರ್ಜೆಗೊಳಿಸಿ ಒಂದು ಹಳೆ ಆಸ್ಪತ್ರೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಅವರು ಪೂರಕವಾಗಿ ಸ್ಪಂದಿಸಿ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಂದಿಸಿ, ಇವತ್ತು ಬಹುಶಃ ವಿರಾಜಪೇಟೆಯಲ್ಲಿ ಯಾವತ್ತೂ ಕೂಡ ನಾವು ನೆನೆಸ್ಲಿಕ್ಕಾಗೋದಿಲ್ಲ ಆ ಮಟ್ಟದ ಒಂದು ಆಸ್ಪತ್ರೆಯ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಅದಕ್ಕೆ ಜನತೆಯ ಪರವಾಗಿ ನಾನು ಮಾನ್ಯ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮ ಆದಷ್ಟು ಶೀಘ್ರವಾಗಿ ಪ್ರಾರಂಭವಾಗಿ ಮತ್ತು ಶೀಘ್ರವಾಗಿ ಗುಣಮಟ್ಟವಾಗಿ ಮುಗಿಯಲಿ ಅಂತ ಕೂಡ ನಾವು ಹಾರೈಸ್ತೀವಿ. ಸರ್, ಕೊಡಗಿನಲ್ಲಿ ಈ ಗುಡ್ಡಗಾಡು ಪ್ರದೇಶದಲ್ಲಿ ಸರ್ವೆ ಮಾಡಲಿಕ್ಕೆ ಭಾಳ ಕಷ್ಟ ಅಂತ ಶಿಕ್ಷಕರು ಒಂದು ದೂರನ್ನು ಹೇಳ್ತಾ ಇದ್ದಾರೆ. ನೋಡಿ, ಸರ್ವೆ ವಿಚಾರದಾಗ ಸಂಬಂಧಪಟ್ಟಂಗೆ ಒಂದು ಸರ್ವೇಯರ್ಗೆ, ಎನ್ಯುಮರೇಟರ್ಗೆ 60ರಿಂದ 70 ಮನೆ ಗ್ರಾಮೀಣ ಭಾಗದಲ್ಲಿ, ನಗರ ಭಾಗದಲ್ಲಿ 100ರಿಂದ 110 ಮನೆ, 15 ದಿವಸ ಸಮಯ ಕಾಲಾವಕಾಶ ಇದೆ. ಒಂದು ಮನೆಯಲ್ಲಿ ನಿನ್ನೆ ನಾನು, ಮಾನ್ಯ ಸಚಿವರು, ನಮ್ಮ ಉಸ್ತುವಾರಿ ಸಚಿವರು ಮತ್ತು ಮಡಿಕೇರಿಯ ಶಾಸಕರು ಮಂತರ್ಗೌಡ, ನಾವೆಲ್ಲರೂ ಕೂಡ ಒಂದು ಮನೆಗೆ ಹೋಗಿ ಆ ಎನ್ಯುಮರೇಟರ್ ಜೊತೆ ಭಾಗವಹಿಸಿದ್ವಿ. ಒಂದು ಮನೆ ಸಾಧಾರಣವಾಗಿ 15 ನಿಮಿಷದಲ್ಲಿ ಮುಕ್ತಾಯ ಆಗ್ತದೆ. ನೀವು ಒಂದು ಎನ್ಯುಮರೇಟರ್ಗೆ 100 ಮನೆ ಕೊಟ್ಟ ಅಂದರೂ ಕೂಡ 15 ನಿಮಿಷದಂತೆ ಎಷ್ಟಾಗುತ್ತೆ? ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಒಂದು ವಾರದಲ್ಲಿ ಇದನ್ನು ಮುಕ್ತಾಯ ಮಾಡಿಸೋದು. ಮತ್ತು ಈ ಆ್ಯಪ್ ಏನು ಬಳಸ್ತಾ ಇದ್ದಾರಲ್ಲ, ಭಾಳ ವೈಜ್ಞಾನಿಕವಾಗಿದೆ. ಈ 60 ಪ್ರಶ್ನೆಯನ್ನು ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಜನರಿಗೆ. ದಯವಿಟ್ಟು ಈ 60 ಪ್ರಶ್ನೆಯನ್ನು ಪ್ರಾಮಾಣಿಕವಾಗಿ ನೀವು ಉತ್ತರ ಕೊಡಿ. ನಿಮ್ಮ ಶೈಕ್ಷಣಿಕವಾದಂಥ ಮತ್ತು ಆರ್ಥಿಕವಾದ ಹಾಗೂ ಸಾಮಾಜಿಕವಾದಂಥ ಹಿಂದುಳಿದಿದ್ದೀರಿ, ಮುಂದುವರೆದಿದ್ದೀರಿ ಅಂತ ಹೇಳುವಂಥ ಗುರುತಿಸುವಂಥ ಪ್ರಯತ್ನ. ಇದರಲ್ಲಿ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಏನೂ ಇಲ್ಲ. ಆದರೆ ಇದನ್ನು ಯಾಕೆ ಒಪ್ತಾ ಇಲ್ಲ BJPನವರು ಅಂತ ಹೇಳಿದ್ರೆ, ಜಾತಿ ಧರ್ಮ ಇಲ್ಲ ಅಂದರೆ ಅವ್ರು ನಿಲ್ಲಕ್ಕಾಗೋದಿಲ್ಲ, ಅವ್ರಿಗೆ ಕಾಲು ನಡುಗ್ತದೆ ಅವ್ರು. ಅದಕ್ಕೆ ಎಲ್ಲ ಕಡೆ ಒಂದು ಜಾತಿ ಧರ್ಮ ಎಲ್ಲೆಲ್ಲಿ ಹೋಗೋದು, ಗಲಾಟೆ ಮಾಡೋದು, ಗೊಂದಲ ಸೃಷ್ಟಿಸೋದು, ಇಂಥ ಒಂದು ಕ್ಷುಲ್ಲಕ ರಾಜಕಾರಣ ಪದೇ ಪದೇ ಮಾಡ್ತಾಯಿದ್ರೆ ಜನ ತಿರಸ್ಕರಿಸಿದ್ದಾರೆ ಮತ್ತು ತಿರಸ್ಕರ್ತಾರೆ. ಬಟ್ ನಿನ್ನೆ ತುಂಬ ಕಡೆ ಯಾಕೆ ಸಮಸ್ಯೆ ಆಗಿದೆ? ಅಲ್ಲ, ಎಲ್ಲ ಇರ್ತದೆ. ಪ್ರಾರಂಭದಲ್ಲಿ ಸಮಸ್ಯೆಗಳಿರ್ತದೆ. ಸ್ವಲ್ಪ ಡಾಟಾ ನೆಟ್ವರ್ಕ್ ಕನೆಕ್ಟಿವಿಟಿ ನಮ್ಮ ಹಳ್ಳಿನಲ್ಲಿ ಕಡಿಮೆ ಇದೆ. ಅದೆಲ್ಲ ಆಫ್ಲೈನಲ್ಲೂ ಲೋಡ್ ಮಾಡ್ಬೋದು. ಆಫ್ಲೈನಲ್ಲಿ ಮಾಡಿದ ಮೇಲೆ ಮತ್ತೆ ಬಂದು ಆನ್ಲೈನಿಗೆ ಬಂದಾಗ ಅದು ಅಪ್ಲೋಡ್ ಆಗುತ್ತೆ. ಮತ್ತು PDF ಯಾರು ರೆಸ್ಪಾಂಡೆಂಟ್ಸ್ ಇರ್ತಾರೆ ಅವ್ರಿಗೆ PDF ಮೂಲಕ ಹೋಗ್ತದೆ. ಮತ್ತು ಅವ್ರು ಓದಿ ಒಪ್ಪಿದ ಮೇಲೇ ಅವ್ರು ಆಕ್ಸೆಪ್ಟ್ ಮಾಡಬೇಕಾಗಿರುವಂಥದ್ದು. ಮತ್ತು ಅವ್ರು ಫೋಟೋ ತಗೊಳ್ತಾರೆ, ಸಿಗ್ನೇಚರ್ ತಗೊಳ್ತಾರೆ. ಯಾರೂ ಕೂಡ ಬಂದು ನಾನು ಕೊಟ್ಟಿಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಭಾಳ ವೈಜ್ಞಾನಿಕವಾಗಿದೆ. ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ, ಹಿಂದುಳಿದ ವರ್ಗದ ಆಯೋಗಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.